ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ಸೊ ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕಾದ್ರೆ ನಮಗೆ ಏನೆಲ್ಲ ಸಾಧ್ಯ, ಏನೆಲ್ಲ ಪ್ರಯತ್ನ ಪಡ್ಬೋದು ಅದನ್ನೆಲ್ಲ ನಾವು ಪಡ್ತೀವಿ. ಯಾರು ಏನೇ ಹೇಳಿದ್ರು ಅದನ್ನು ನಾವು ಮಾಡ್ತೀವಿ. ಸೊ ಈಗ ಯಾರಾದರೂ ಸಿಕ್ಕಿರೋರು ಹೇಳಿದ್ರು ಅಥವಾ ಗೂಗಲ್ ಸರ್ಚ್, ಯೂಟ್ಯೂಬ್ ಈ ಥರ ಎಲ್ಲಾದರೂ ನೋಡಿದ್ದು ಎಲ್ಲದನ್ನೂ ನಾವು ಪ್ರಯತ್ನನ ಪಡ್ತೀವಿ. ನಮಗೇನು ಅಂದರೆ ನಮಗೆ ಮಗು ಬೇಕು ಅಷ್ಟೇ, ನಮ್ಮ ತಲೆಯಲ್ಲಿರುತ್ತಲ್ಲ. ಸೊ ಆವಾಗ ಫಸ್ಟು ನಾವು ಏನು ಮಾಡ್ತೀವಿ ಅಂದರೆ ನಾವು ಪೀರಿಯಡ್ನ ರೆಗ್ಯುಲೇಟ್ ಮಾಡ್ಕೊಂಡಿರ್ತೀವಿ. ಯಾರ್ಯಾರು ಇನ್ನೂ ಪೀರಿಯಡ್ಸ್ನ ರೆಗ್ಯುಲೇಟ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಪೀರಿಯಡ್ಸ್ನ ರೆಗ್ಯುಲೇಟ್ ಮಾಡ್ಕೊಳ್ಳಿ. ಅದಕ್ಕೆ ನ್ಯಾಚುರಲ್ ಆಗಿ ಏನಾದರೂ ರೆಮಿಡೀಸ್ ಬೇಕು ಅಂದರೆ ನಾನೊಂದು ವೀಡಿಯೋನ ಮಾಡಿದ್ದೀನಿ, ಅದನ್ನು ಹೋಗಿ ಚೆಕ್ ಮಾಡಿ. ಆಮೇಲೆ ಓವ್ಯುಲೇಷನ್ ಟ್ರ್ಯಾಕ್ ಮಾಡೋದು ನಿಮಗೆ ಗೊತ್ತಿದ್ರೆ ಮುಂಚೆನೇ ಓವ್ಯುಲೇಷನ್ ನೀವು ಟ್ರ್ಯಾಕ್ ಮಾಡ್ತಾಯಿದ್ರೆ ತುಂಬ ಒಳ್ಳೆಯದು. ಯಾರಿಗಿನ್ನೂ ಗೊತ್ತಿಲ್ಲ ಓವ್ಯುಲೇಷನ್ ಅಂದ್ರೇನು, ಯಾವ ರೀತಿ ಟ್ರ್ಯಾಕ್ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಅದಕ್ಕೂ ನಾನೊಂದು ವೀಡಿಯೋ ಮಾಡಿದ್ದೀನಿ, ಓವ್ಯುಲೇಷನ್ ಹೇಗೆ ಆಗುತ್ತೆ ಅದ್ರ ಬಗ್ಗೆ, ಅದನ್ನು ಹೋಗಿ ಚೆಕ್ ಮಾಡಿ. ಸೊ ನಿಮಗೆ ಇವಾಗ ಪೀರಿಯಡ್ ನಾರ್ಮಲ್ ಆಗಿದೆ, ಆಮೇಲೆ ಓವ್ಯುಲೇಷನ್ ಕರೆಕ್ಟಾಗಿ ಆಗ್ತಿದ್ದೀರಾ ಅಂತ ಆದಮೇಲೆ ನೀವು ಆ ಟೈಮ್ ಪೀರಿಯಡಲ್ಲಿ ಬೇಬಿಗೆ ಟ್ರೈ ಎಲ್ಲ ಮಾಡಿರ್ತೀರ. ಸೊ ಅದಾದಮೇಲೆ ಓವ್ಯುಲೇಷನ್ ಆದಮೇಲೆ ಏನು ತಿನ್ನಬೇಕು ಅನ್ನೋದು ಗೊತ್ತಿರಲ್ಲ ಅಲ್ಲ. ಸೊ ಅದಕ್ಕೆ ಯಾವ್ಯಾವ ಫುಡ್ನ ತಿಂದರೆ ಪ್ರೆಗ್ನೆನ್ಸಿಗೆ ಹೆಲ್ಪ್ ಮಾಡುತ್ತೆ ಅನ್ನೋದು ನಾನೀಗ ಈ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ. ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಯಾವುದೇ ಥರದ್ದು ಮೆಡಿಕಲ್ ಓದಿಲ್ಲ, ಅಂದರೆ ನಾನೇನು ಡಾಕ್ಟರ್ ಅಲ್ಲ, ನರ್ಸ್ ಅಲ್ಲ, ಅದ್ರ ಬಗ್ಗೆ ನಾನೇನು ತಿಳ್ಕೊಂಡಿರೋಳಲ್ಲ. ನಾನು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೇಕಾದ್ರೆ ನನಗೆ, ಏಕೆಂದರೆ 8 ವರ್ಷ ತೊಗೊಂತು ನನಗೆ ಮಗು ಆಗೋದಕ್ಕೆ, ನಾನು ಪ್ರೆಗ್ನೆಂಟ್ ಆಗೋದಕ್ಕೆ. ಸೊ ಆ ಟೈಮ್ ಪೀರಿಯಡಲ್ಲಿ ನಾನು ಏನೇನೆಲ್ಲ ಪ್ರಯತ್ನ ಪಟ್ಟೆ, ಅದರಲ್ಲಿ ನನಗೆ ಯಾವ್ದಾವ್ದು ಹೆಲ್ಪ್ ಆಯಿತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವೇನೇ ಹೊಸ್ದಾಗಿ ಟ್ರೈ ಮಾಡಬೇಕಾದ್ರೂ, ನಾನೇ ಆಗಲಿ ಬೇರೆಯವರೇ ಇನ್ನೊಬ್ಬರೇ ಯಾರಾದರೂ ಹೇಳಿ, ನೀವು ನಿಮಗೆ ಏನು ಸರಿ ಅನಿಸುತ್ತೋ ಅದನ್ನೇ ಮಾಡಿ. ಯಾರನ್ನಾರು ಒಬ್ಬರನ್ನ ಕನ್ಸಲ್ಟ್ ಮಾಡಿಬಿಟ್ಟು ನಿಮ್ಮ ಡಾಕ್ಟರ್ನ ಕೇಳಿಬಿಟ್ಟೆ ಅದನ್ನು ಮಾಡಿ. ಸೊ ನಾನು ಓವ್ಯುಲೇಷನ್ ಆದಮೇಲೆ ಯಾವುದೇ ಫುಡ್ನ ತಿಂದೆ, ಅದು ಇಂಪ್ಲಾಂಟೇಷನ್ಗೆ ನನಗೆ ಯಾವ ರೀತಿ ಹೆಲ್ಪ್ ಮಾಡ್ತು ಆ ಫುಡ್ಸ್ನ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಸೊ ಈಗ ಪೀರಿಯಡ್ಸ್ ಅಂದರೆ ನಮ್ಮ ನಾರ್ಮಲ್ ವುಮೆನ್ ಸೈಕಲಲ್ಲಿ ಏನಂದರೆ ಫಸ್ಟು ಪೀರಿಯಡಿಂದ ಓವ್ಯುಲೇಷನ್ವರೆಗೂ ಈಸ್ಟ್ರೋಜನ್ ಆ ಹಾರ್ಮೋನು ಹೈ ಇರುತ್ತೆ. ಅದಾದಮೇಲೆ ಓವ್ಯುಲೇಟ್ ಆದ ತಕ್ಷಣವೇ ಪ್ರೊಜೆಸ್ಟರಾನ್ನು ಹೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಪ್ರೊಜೆಸ್ಟರಾನ್ ತುಂಬ ಮುಖ್ಯ ನಾವು ಪ್ರೆಗ್ನೆಂಟ್ ಆಗೋದಕ್ಕೆ. ಅದು ಏನಾದರೂ ಲೆವೆಲ್ಸ್ ಕಮ್ಮಿ ಇತ್ತು ಅಂದರೆ ಪ್ರೆಗ್ನೆನ್ಸಿ ಆಗೋದು ತುಂಬಾ ಕಷ್ಟ. ಸೊ ಬಾಡಿ ಆಟೋಮೆಟಿಕ್ಕಾಗಿ ನಮಗೆ ಫರ್ಟೈಲ್ ಎಗ್ ಇದ್ದಾಗ ಅದಕ್ಕೆ ಏನೇನು ಬೇಕು ಪ್ರೊಜೆಸ್ಟರಾನ್ ಹೈ ಮಾಡೋದು ಎಲ್ಲ ಮಾಡುತ್ತೆ. ಸಮ್ಟೈಮ್ಸ್ ನಮ್ಮ ಬಾಡಿಯಿಂದ ಅದಕ್ಕೆ ಸಿಗ್ತಾ ಇಲ್ಲ ಪ್ರೊಜೆಸ್ಟರಾನ್ ಅಂದಾಗ ನಾವು ಔಟ್ಸೈಡಿಂದ ಸ್ವಲ್ಪ ಫುಡ್ ಮೂಲಕ ಅದನ್ನು ನಾವು ಜಾಸ್ತಿ ಮಾಡ್ಕೊಬೇಕಾಗುತ್ತೆ. ಫರ್ಟೈಲ್ ಎಗ್ ಹೋಗಿ ಇಂಪ್ಲಾಂಟ್ ಆಗಬೇಕು ಅಂದರೆ ಫರ್ಟೈಲ್ ಎಗ್ ಏನಂದರೆ ನಮ್ಮದು ಸ್ಪರ್ಮ್ ಹೋಗಿ ಎಗ್ಗಿಗೆ ಮೀಟ್ ಆಗಿರುತ್ತಲ್ಲ, ಅದಕ್ಕೆ ನಾವು ಫರ್ಟೈಲ್ ಎಗ್ ಅಂತ ಕರಿತೀವಿ. ಆ ಎಗ್ ಹೋಗ್ಬಿಟ್ಟು ನಮ್ಮ ಯೂಟ್ರಸಲ್ಲಿ ಅದು ಇಂಪ್ಲಾಂಟ್ ಆಗಬೇಕಂದ್ರೆ ಅದಕ್ಕೆ ಅಲ್ಲಿ ಹೋಗಿ ಸೇರಿಕೊಂಡಾಗ್ಲೇ ಪ್ರೆಗ್ನೆನ್ಸಿ ಆಗೋದು. ಸೊ ಈ ಪ್ರೋಸೆಸ್ ಇಂಪಾರ್ಟೆಂಟ್ ಇರೋದು, ಇದಾದ್ರೇ ನಾವು ಪ್ರೆಗ್ನೆಂಟ್ ಆಗೋಕ್ಕೆ ಸಾಧ್ಯ. ಸೊ ಆ ಇಂಪ್ಲಾಂಟೇಷನ್ಗೆ ಹೆಲ್ಪ್ ಮಾಡೋವಂಥ ನಾನು ಒಂದು 4-5 ಫುಡ್ನ ಹೇಳ್ತೀನಿ. ಅದನ್ನು ನೀವು ಓವ್ಯುಲೇಷನ್ ಆದಮೇಲೆ ತಿಂದರೆ ಇಂಪ್ಲಾಂಟೇಷನ್ಗೆ ಹೆಲ್ಪ್ ಮಾಡುತ್ತೆ. ಮೊದಲನೇದು ಯಾವುದು ಅಂದರೆ ಪೈನಾಪಲ್. ನೀವು ಅಂದ್ಕೊಬೋದು ಏನು ಪೈನಾಪಲ್ ಅಂತಿರಲ್ಲ, ಯೂಶ್ವಲಿ ಪ್ರೆಗ್ನೆಂಟ್ ಆದವ್ರಿಗೆ ಪೈನಾಪಲ್ ತಿನ್ನಬೇಡ ಅಂತಾರೆ ಅಂತ. ಹೌದು, ಪ್ರೆಗ್ನೆಂಟ್ ಆದಮೇಲೆ ಸ್ವಲ್ಪ ತಿಂತಾರೆ, ಬಟ್ ಜಾಸ್ತಿ ತಿನ್ನಬೇಡಿ ಅಂತ ಹೇಳ್ತಾರೆ. ಬಟ್ ಈ ಪೈನಾಪಲ್ ಏನಂದರೆ ನಿಮಗೆ ಇಂಪ್ಲಾಂಟೇಷನ್ಗೆ ಹೆಲ್ಪ್ ಮಾಡುತ್ತೆ. ಅಂದರೆ ಆ ಫರ್ಟೈಲ್ ಎಗ್ನ ಇಂಪ್ಲಾಂಟ್ ಮಾಡೋಕ್ಕೆ, ನಮಗೆ ಪ್ರೆಗ್ನೆಂಟ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಪೈನಾಪಲ್ ಅಂದರೆ ಫುಲ್ ಪೈನಾಪಲ್ನೇ ತಿನ್ನಬೇಕಂದ್ರೆ ಒಳಗಡೆ ಏನಿರುತ್ತಲ್ವ ಅದು ಗಟ್ಟಿ ಒಂದು ಇರುತ್ತೆ ನೋಡಿ, ಕೋರ್ ಮಧ್ಯದ್ದು, ಅದು ಮೇಯ್ನಾಗಿ ನಾವು ತಿನ್ನಬೇಕಾಗಿರೋದು ಅಂದರೆ ಅದು. ಅಂದರೆ ಆ ಹಣ್ಣಿನ ಜೊತೆಗೆ ಪೈನಾಪಲ್ ಹಣ್ಣಿನ ಜೊತೆಗೆ ಆ ಮಧ್ಯದಿರುತ್ತಲ್ಲ ಆ ಕೋರ್ನು ನಾವು ತಿನ್ನಬೇಕು. ಸೊ ನೀವು ಓವ್ಯುಲೇಟ್ ಆಗಿ 1-2 ಡೇಸ್ ಆದಮೇಲೆ, ನಿಮಗೆ ಪಕ್ಕ ನೀವು ಓವ್ಯುಲೇಟ್ ಆಗಿದ್ದೀರ ಅಂತ ಗೊತ್ತಾದಮೇಲೆ 2-3 ಡೇಸ್ ಆದಮೇಲೆ ಇದನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. 1 ಪೀಸ್ ಅಂದರೆ ದಿನಕ್ಕೆ ಒಂದು ಫುಲ್ ಪೈನಾಪಲ್ ನೀವು ತಂದರೆ ಅದನ್ನು ಒಂದು 5 ಭಾಗ ಆಗಿ ಕಟ್ ಮಾಡಿಕೊಂಡು ದಿನ ಒಂದೊಂದು ಪೀಸ್ನ ನೀವು ತಿಂತಾ ಹೋಗಿ. ಇದು ತುಂಬ ಹೆಲ್ಪ್ ಮಾಡುತ್ತೆ, ಯಾಕೆಂದರೆ ಅದರಲ್ಲಿ ಬ್ರೊಮಲಿನ್ ಅಂತ
ಒಂದು ಎಂಜೈಮ್ಸ್ ಇರುತ್ತೆ, ಅದು ಪ್ರೋಟೀನ್ ಅಬ್ಸರ್ವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದೇನು ಮಾಡುತ್ತೆ ಅಂದರೆ ನಮ್ಮ ಯೂಟ್ರಸ್ಸಿನ ಎಂಡೋಮೆಟ್ರಿಯಲ್ ಲೈನಿಂಗ್ ಏನಿರುತ್ತಲ್ಲ ಅದನ್ನು ತಿಕ್ ಮಾಡುತ್ತೆ. ಅದು ತಿಕ್ ಆದಾಗ್ಲೇ ಇಂಪ್ಲಾಂಟೇಷನ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ, ಇಲ್ಲಾಂದರೆ ಇಂಪ್ಲಾಂಟೇಷನ್ ಆಗಲ್ಲ. ಅದಕ್ಕೆ ಈ ಪೈನಾಪಲ್ ಕೋರ್ ಏನಿರುತ್ತಲ್ಲ ಅದು ಮಧ್ಯದ್ದು ಅದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ನೀವು ಅದು ತಿನ್ನೋದ್ರಿಂದ ನಾವು ಏನೂ ಕಳ್ಕೊಳಲ್ಲ. ಸೊ ಒಂದೊಂದು ಪೀಸ್ ಪೈನಾಪಲ್ನ ಒಂದು 5 ದಿನ ಕಂಟಿನ್ಯೂಸ್ ಆಗಿ ತಿನ್ನಿ. ಏಕೆಂದರೆ ಇಂಪ್ಲಾಂಟೇಷನ್ ಯೂಶ್ವಲಿ ಯಾವಾಗ ಆಗುತ್ತೆ ಅಂದರೆ ಓವ್ಯುಲೇಷನ್ ಆಗಿ 1 ವಾರ ಆದಮೇಲೆ ಇಂಪ್ಲಾಂಟೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗೋದು. ಸೊ ಅಲ್ಲಿವರೆಗೂ ನೀವು ಇದನ್ನು ತಿಂತಾ ಹೋಗಿ ಪೈನಾಪಲ್ನ. ಇನ್ನೊಂದು ವಾಲ್ನಟ್ಸ್ ಇಲ್ಲ ಬ್ರೆಜಿಲ್ ನಟ್ಸ್ ಅಂತ ಇರುತ್ತೆ. ಇಲ್ಲಿ ನಾನು ಅದನ್ನು ತಿಂತಾ ಇದ್ದೆ, ಬ್ರೆಜಿಲ್ ನಟ್ನು ಮತ್ತು ಪೈನಾಪಲ್ನು ತಿಂತಾ ಇದ್ದೆ. ಏನಂದರೆ ಇಂಡಿಯಾದಲ್ಲಿ ನನಗೆ ಗೊತ್ತಿಲ್ಲ ಬ್ರೆಜಿಲ್ ನಟ್ ಸಿಗುತ್ತೋ ಇಲ್ವಲ್ಲ, ಸಿಕ್ಕಿದ್ರೆ ಅದನ್ನು ತಿನ್ನಿ. ಇಲ್ಲಾಂದರೆ ವಾಲ್ನಟ್ಸ್ ಎಲ್ಲ ಕಡೆನೂ ಸಿಕ್ಕುತ್ತೆ, ಅದನ್ನು ನೀವು ತಿನ್ನಿ. ಅದು ವಾಲ್ನಟ್ಸ್ ಅಂದರೆ ಅದೂ ಅಷ್ಟೇ, ಈ ಓವ್ಯುಲೇಷನಿಂದ ಇಂಪ್ಲಾಂಟೇಷನ್ 1 ವಾರದ ಮೇಲೆ ಆಗುತ್ತೆ ಅನ್ನಲ್ಲ, ಅಲ್ಲಿವರೆಗೂ ದಿನಕ್ಕೆ 1-2-3 ವಾಲ್ನಟ್ಸ್ನ ತಿನ್ನಿ. ಅದರಲ್ಲೂ ಅಷ್ಟೇ ಸೆಲೆನಿಯಮ್ ಅಂತ ಇರುತ್ತೆ, ಅದು ನಮಗೆ ಥೈರಾಯ್ಡ್ ಇಶ್ಯೂ ಇರೋರಿಗೆ ತುಂಬ ಹೆಲ್ಪ್ ಮಾಡುತ್ತೆ ಒಂದು ಲೆವೆಲ್ಗೆ ತರೋದಕ್ಕೆ. ಆಮೇಲೆ ಇದು ತಿನ್ನೋದ್ರಿಂದ, ವಾಲ್ನಟ್ಸ್ ತಿನ್ನೋದ್ರಿಂದ ಏನಂದರೆ ಅದು ವಾಲ್ನಟ್ಸಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ತುಂಬ ಹೈ ಇರುತ್ತೆ, ಅದು ನಮಗೆ ಇಂಪ್ಲಾಂಟೇಷನ್ಗೆ ಹೆಲ್ಪ್ ಮಾಡುತ್ತೆ. ಈವನ್ ವಾಲ್ನಟ್ಸ್ ಆರ್ ಬ್ರೆಜಿಲ್ ನಟ್ಸ್ ಇವೆರಡರಲ್ಲಿ ನಿಮ್ಗೆ ಯಾವ್ದು ಸಿಕ್ಕಿದ್ರೂ ತಿನ್ಬೋದು. ನೆಕ್ಸ್ಟು ಪೊಮಗ್ರೆನೇಟ್ ಜ್ಯೂಸು ತುಂಬ ನಿಮಗೆ ಮುಂಚೆನೇ ಗೊತ್ತಿರುತ್ತೆ. ದಾಳಿಂಬೆ ಅಂದರೆ ಅದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ತುಂಬ ಇರುತ್ತೆ, ಅದು ತುಂಬ ಒಳ್ಳೆಯದು. ಓವ್ಯುಲೇಷನ್ ಆದಮೇಲೆ ಕುಡಿಯೋದ್ರಿಂದ ತುಂಬ ಹೆಲ್ಪ್ ಮಾಡುತ್ತೆ. ಅದು ಕೂಡ ನಮ್ಮ ಯೂಟ್ರಸ್ನ ಲೈನಿಂಗ್ನ ತಿಕ್ ಮಾಡುತ್ತೆ, ಅದು ಮೆಟೀರಿಯಲ್ ಲೈನಿಂಗ್ಸ್ನ ತಿಕ್ ಮಾಡುತ್ತೆ, ಅದರಿಂದನೂ ಇಂಪ್ಲಾಂಟೇಷನ್ ಆಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಇದಾಯಿತು. ಈಗ ಎಲ್ರಿಗೂ ಈಗ ಪೊಮಗ್ರೆನೇಟ್ ತೊಗೊಂಬಂದು ಅಂದರೆ ದಾಳಿಂಬೆ ತೊಗೊಂಬಂದು ಅದು ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ, ಅಷ್ಟೊಂದು ದುಡ್ಡು ಕೊಟ್ಟು ನಾವು ತರೋಕ್ಕಲ್ಲ, ಗೊತ್ತು ದಾಳಿಂಬೆ ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಅದು ಬೇಡ ನಮಗೆ ಅನ್ನೋದಾದರೆ ಬೀಟ್ರೂಟ್ ಜ್ಯೂಸು ಸೇಮ್ ಏನು ಪೊಮಗ್ರೆನೇಟ್ ಕೆಲಸ ಮಾಡುತ್ತೋ ಸೇಮ್ ಕೆಲಸನೂ ಬೀಟ್ರೂಟ್ ಮಾಡುತ್ತೆ. ಸೊ ನೀವು ಓವ್ಯುಲೇಷನ್ ಆದಮೇಲೆ ಬೀಟ್ರೂಟ್ ಜ್ಯೂಸನ್ನ ಕುಡೀರಿ. ಡೈಲಿ 1 ಗ್ಲಾಸ್ ಅಷ್ಟು ಬೀಟ್ರೂಟ್ ಜ್ಯೂಸನ್ನ ಮಾಡಿಕೊಂಡು ಕುಡಿಯೋದ್ರಿಂದನೂ ಸೇಮ್ ಅದು ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ ಮತ್ತು ಲೈನಿಂಗ್ನ ತಿಕ್ ಮಾಡುತ್ತೆ, ಇಂಪ್ಲಾಂಟೇಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇದಿಷ್ಟು ಅಂದರೆ ನೀವು ಈಗ ಹೇಳಿದ್ನಲ್ಲ ನಾನು ಒಂದು 4 ಫುಡ್ಡು ಅಷ್ಟೂ ಟ್ರೈ ಮಾಡಬೇಕು ಅಂತ ಇಲ್ಲ, ನಿಮಗೆ ಇಷ್ಟರಲ್ಲಿ ಯಾವುದು ಅವೈಲಬಲ್ ಇರುತ್ತೆ ಆದಷ್ಟು ಎಲ್ಲ ಸಿಕ್ಕರೆ ಎಲ್ಲದೂ ಟ್ರೈ ಮಾಡಿ. ಆಗಿಲ್ಲ ಅಂದರೆ ಎಷ್ಟು ಸಿಕ್ಕುತ್ತೋ ಈ 4ರಲ್ಲಿ ಯಾವುದೇ ಸಿಕ್ಕುತ್ತೋ ನಿಮಗೆ ಯಾವುದು ಕೊಂಡ್ಕೊಳೋಕ್ಕೆ ಆಗುತ್ತೆ ಅಂಥದ್ದನ್ನ ತೊಗೊಂಡು ಟ್ರೈ ಮಾಡಿ. ಇದರಿಂದ ನಮಗೆ ಯಾವುದೇ ಥರದ ಸೈಡ್ ಎಫೆಕ್ಟ್ಸು ಇಲ್ಲ, ಅದರಿಂದ ಏನೂ ತೊಂದರೆ ಆಗಲ್ಲ, ಇನ್ನೂ ಇದರಿಂದ ನಮಗೆ ಲಾಭನೇ ಆಗೋದು. ನ್ಯಾಚುರಲ್ ಆಗಿ ನಾವು ನಮ್ಮ ಬಾಡಿಗೆ ಪ್ರೊಜೆಸ್ಟರನ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಕೊಂಡಂಗೆ ಆಗುತ್ತೆ. ಅದು ಬಿಟ್ಟರೆ ಇನ್ನು ಸ್ವಲ್ಪ ನಾವು ಬೇರೆ ಥರ ಟ್ರೈ ಮಾಡ್ತೀವಿ ಅಂದರೆ ರೆಡ್ ರಾಸ್ಬೆರಿ ಟೀ ಅಂತ ಬರುತ್ತೆ, ರಾಸ್ಬೆರಿ ಟೀ ಅಂತ. ಅದು ಅಂದರೆ ನಾವು ಅಮೆಝಾನಲ್ಲಿ ಇಲ್ಲಿ ಎಲ್ಲಾದರೂ ಸರ್ಚ್ ಮಾಡಿಬಿಟ್ಟು ಆರ್ಡರ್ ಮಾಡ್ಕೊಬೇಕಾಗುತ್ತೆ. ಅದು ಕುಡಿಯೋದ್ರಿಂದ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಾರೆ ರಾಸ್ಬೆರಿ ಟೀ. ಅದು ಪ್ರೆಗ್ನೆನ್ಸಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ, ಏಕೆಂದರೆ ಅದರಲ್ಲಿ ಪ್ರೊಜೆಸ್ಟರಾನ್ನ ಅದು ತುಂಬ ಜಾಸ್ತಿ ಮಾಡುತ್ತೆ. ಇಲ್ಲಂತೂ US ಅಲ್ಲಿ ಸುಮಾರು ಜನ ಟ್ರೈ ಮಾಡೋ ಅಂಥವ್ರು ಜಾಸ್ತಿ ರಾಸ್ಬೆರಿ ಟೀನ ಕುಡಿತಾರೆ. ನಾನು ಹಂಗೆ ಇಲ್ಲಿ ಫೋರಮ್ಸ್ ಎಲ್ಲ ಇರುತ್ತಲ್ಲ ಅದರಲ್ಲಿ ನಾನು ನೋಡ್ಬೇಕಾದ್ರೆ ಅವ್ರು ಏನೇನು ಟಿಪ್ಸ್ ಹಾಕಿದ್ರು ನಾನು ಅದನ್ನು ಟ್ರೈ ಮಾಡಿದ್ದೆ. ಸೊ ಅದರಲ್ಲಿ ಇದೊಂದು ರಾಸ್ಬೆರಿ ಟೀ ಅಂತ ಅವ್ರು ಮಿಸ್ ಮಾಡ್ದಂಗೆ ಕುಡಿತಾರೆ, ಅದು ಇಂಪ್ಲಾಂಟೇಷನ್ಗೆ ಹೆಲ್ಪ್ ಆಗುತ್ತಂತೆ. ಯಾರ್ಯಾರಿಗೆ ಅಂದರೆ ಈ IVF ಮಾಡಿಸ್ತಾ ಇರೋರು, IUI ಮಾಡಿಸಿರೋರು ಅವರು ಜಾಸ್ತಿ ಮಾಡ್ತಾರೆ, ಏಕೆಂದರೆ ಎಂಬ್ರಿಯೋ ಹೋಗ್ಬಿಟ್ಟು ಅವ್ರಿಗೆ ಇಂಪ್ಲಾಂಟ್ ಆಗಬೇಕು ಅನ್ನೋಕ್ಕೋಸ್ಕರ. ಸೊ ಅವರೇ ಟ್ರೈ ಮಾಡ್ಬೇಕಾದ್ರೆ ನಾವು ನ್ಯಾಚುರಲಾಗಿ ಟ್ರೈ ಮಾಡೋರು ಅದನ್ನು ಕುಡಿದ್ರೆ ನಮಗೂ ಅದು ತುಂಬ ಹೆಲ್ಪ್ ಮಾಡುತ್ತೆ. ಇಷ್ಟು ನಾನು ಏನೋ ಫುಡ್ಡು ಹೇಳಿದ್ನಲ್ಲ ಇದನ್ನೆಲ್ಲ ನಾನು ಟ್ರೈ ಮಾಡ್ತಾ ಇದ್ದೆ. ಓವ್ಯುಲೇಷನ್ ಆದಮೇಲೆ ಇದು ಮಿಸ್ ಮಾಡ್ದಂಗೆ ಎಲ್ಲ ಸೈಕಲಲ್ಲೂ ಮಾಡ್ತಾ ಇದ್ದೆ. ಬಟ್ ಬೇರೆ ಬೇರೆ ರೀಸನ್ಸ್ ಇರುತ್ತೆ, ಬಟ್ ನಾವು ಇದು ಮಾಡೋದ್ರಿಂದ ನಮ್ಮ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಇಂಪ್ಲಾಂಟೇಷನ್ಗೆ. ಸೊ ನಿಮಗೆ ಯಾವುದಾದ್ರು ಅವೈಲಬಲ್ ಇರುತ್ತೆ ಅದನ್ನು ಟ್ರೈ ಮಾಡಿ. ನಿಮ್ಗೇನಾದರೂ ರಾಸ್ಬೆರಿ ಟೀ ಸಿಕ್ಕಿದ್ರೆ ಆರ್ಡ್ರ್ ಮಾಡ್ಕೊಳೋದು ಅಥವಾ ಶಾಪಲ್ಲೆಲ್ಲ ಸಿಕ್ಕಿದ್ರೆ ಡೈಲಿ 1 ಕಪ್ಪು ಟೀನ ಕುಡೀರಿ, ಅದು ತುಂಬ ಹೆಲ್ಪ್ ಮಾಡುತ್ತೆ ಪ್ರೆಗ್ನೆನ್ಸಿಗೆ.
ಸೊ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಖಂಡಿತ ಈ ಫುಡ್ಸ್ನ ಟ್ರೈ ಮಾಡಿ, ಅದು ನಿಮಗೆ ಇಂಪ್ಲಾಂಟೇಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಆಮೇಲೆ ಪ್ರೆಗ್ನೆಂಟ್ ಆಗೋದು ಬೇಗ, ನೀವು ಪ್ರೆಗ್ನೆನ್ಸಿ ಚಾನ್ಸಸ್ ತುಂಬ ಹೈ ಇರುತ್ತೆ ಇದನ್ನೆಲ್ಲ ಟ್ರೈ ಮಾಡೋದ್ರಿಂದ. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಓಲೇಷನ್ ಆದಮೇಲೆ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಯಾವ ರೀತಿ ಇರಬೇಕು ಅನ್ನೋದು ವಿಡಿಯೋ ನೆಕ್ಸ್ಟ್ರಲ್ಲಿ ತಿಳಿಸ್ತೀನಿ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ, ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಕ್ವಶನ್ಸ್ ಇದ್ದರೆ, ಬೇರೆ ಏನಾದರೂ ವೀಡಿಯೋಸ್ ಮಾಡಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಅದು ವಿಡಿಯೋನ ಮಾಡ್ತೀನಿ. ಮತ್ತೊಂದಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ಅನ್ನೋದಕ್ಕಿಂತ ನಾನೇನು ಪ್ರಯತ್ನ ಪಟ್ಟಿದ್ದೆ ಅದರಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತಲ್ವ, ಆ ರಿಲೇಟೆಡ್ ವೀಡಿಯೋಸ್ನ ನಾನು ಖಂಡಿತ ಮಾಡ್ತೀನಿ. ಸೊ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.